ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸ್ವತಂತ್ರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಅವರಿಂದ ಸಾಗರದಲ್ಲಿ ರೋಡ್ ಶೋ. ಅದೃಶ್ಯ ಮತದಾರರು ನನ್ನ ಕೈ ಹಿಡಿಯುತ್ತಾರೆ, ಗೆಲುವು ನನ್ನದೇ. ಬಿಜೆಪಿ ಕಾಂಗ್ರೆಸ್ ಎರಡನೇ ಸ್ಥಾನಕ್ಕಾಗಿ ಪೈಪೋಟಿ ಎಂದ ಈಶ್ವರಪ್ಪ. ಲೋಕಸಭಾ ಚುನಾವಣೆಯಲ್ಲಿ ಡಿಎಸ್ಎಸ್ ಡಿಜೆ ಸಾಗರ್ ಬಣ ಯಾವ ಪಕ್ಷಕ್ಕೂ ಬೆಂಬಲ ಇಲ್ಲ. ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲು ತಾಲೂಕು ಸಂಚಾಲಕ ನಟರಾಜ್ ಗೇರ್ಬೀಸ್ ಮನವಿ. ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಅವರಿಂದ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಿವೈ ರಾಘವೇಂದ್ರ ಪರ ಬಿರುಸಿನ ಪ್ರಚಾರ. ಈಗ ಸುದ್ದಿಯ ವಿವರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಅದೃಶ್ಯ ಮತದಾರರು ನನ್ನ ಕೈ ಹಿಡಿಯಲಿದ್ದು ಗೆಲುವು ನಿಶ್ಚಿತ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಸಾಗರದ ಮಹಾಗಣಪತಿ ದೇವಸ್ಥಾನದಲ್ಲಿ ಶನಿವಾರ ವಿಶೇಷ ಪೂಜೆ ಸಲ್ಲಿಸಿ ರೋಡ್ ಶೋ ಮೂಲಕ ಮತಯಾಚನೆ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಹೇಳ್ತಿದ್ದಾರೆ, JDSನಂತೂ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿಯಲ್ಲಿ ಒಕ್ಕಲಿಗರ ಅನ್ಯಾಯ ಆಗಿದೆ, ವಿಶೇಷವಾಗಿ ಸದಾನಂದ ಗೌಡ, CT ರವಿ, ಪ್ರತಾಪ್ ಸಿಂಹ ಇವರೆಲ್ಲರೂ ಅನ್ಯಾಯ ಮಾಡಿದ್ದಾರೆ, ನಾವು ನಿಮಗೆ ಓಟ್ ಕೊಡ್ತೀವಿ ಅಂತ JDSನವರು ಕೂಡ ಹೇಳ್ತಾ ಇದ್ದಾರೆ. JDSನ ಈ ಪ್ರಜ್ವಲ್ ಪ್ರಕರಣ BJP ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ? ಏನಿಲ್ಲ, ವೈಯಕ್ತಿಕ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಇಷ್ಟಪಡೋದು. ನಿಮ್ಮ ಗೆಲುವನ್ನು ಯಾವ ರೀತಿ ನಿರೀಕ್ಷಿಸ್ತೀರಿ, ಹೇಗೆ ನಿರೀಕ್ಷಿಸ್ತೀರಿ? ಎರಡನೇ ಸ್ಥಾನಕ್ಕೆ ಅವರಿಬ್ಬರು ಪೈಪೋಟಿ ನಡೀತಾ ಇದೆ. ಇಡೀ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ ನಿರೀಕ್ಷೆಗೆ ಮೀರಿ ಜನಸಾಮಾನ್ಯರ ಬೆಂಬಲ ಕೊಡ್ತಾರೆ. ಅವ್ರು ಯಾರು ನಾನು ಬಹಳ ಜನಕ್ಕೆ ನೋಡೇ ಇಲ್ಲ, ಅವರವರೇ ತೀರ್ಮಾನ ಮಾಡಿದ್ದಾರೆ. ಅದೃಶ್ಯ ಮತದಾರರ ಓಟಿಂದ ನಾನು ಗೆಲ್ತೇನೆ. ನೇರ ಸ್ಪರ್ಧೆ ಯಾರಿಗೆ ಸರ್? ನಿಮ್ಮದು ನೇರ ಸ್ಪರ್ಧೆ ಅಂತ ಹೇಳಕ್ ಬರಲ್ಲ, ಅವರಿಬ್ಬರು ಎರಡನೇ ಸ್ಥಾನಕ್ಕೆ ಬಡದಾಡ್ತಿದ್ದಾರೆ. ಅದೃಶ್ಯ ಮತದಾರ ಅಂತ ಹೇಳೋದು. ಪುರಸಭೆ ಮಾಜಿ ಅಧ್ಯಕ್ಷ ತೀನಾ ಶ್ರೀನಿವಾಸ್, ನಗರಸಭೆ ಮಾಜಿ ಅಧ್ಯಕ್ಷ SV ಕೃಷ್ಣಮೂರ್ತಿ, ನಗರಸಭೆ ಮಾಜಿ ಸದಸ್ಯರಾದ SL ಮಂಜುನಾಥ್, ಕಸ್ತೂರಿ ಸಾಗರ್ ಇನ್ನಿತರರು ಹಾಜರಿದ್ದರು. ಮೇ 7ರಂದು ನಡೆಯಲಿರುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ದಲಿತ ಸಂಘರ್ಷ ಸಮಿತಿ DG ಸಾಗರ್ ಬಣ ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡಿಲ್ಲ ಎಂದು ಸಮಿತಿ ತಾಲೂಕು ಸಂಚಾಲಕ ನಟರಾಜ್ ಗೇರ್ಬೀಸ್ ತಿಳಿಸಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಘಟನೆ ಸಾಗರ ತಾಲೂಕಿನಲ್ಲಿ ಬಲಿಷ್ಠವಾಗಿ ಬೆಳೆದಿದೆ. ಆಮೇಲೆ ಎಲ್ಲ ಹೋಬಳಿಗಳಲ್ಲೂ ಕೂಡ ನಮ್ಮ ಶಾಖೆ ಇದೆ. ತಾಲೂಕಿನ ಮೂಲೆ ಮೂಲೆಗಳಲ್ಲೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಇದ್ದಾರೆ. ಹಾಗಾಗಿ ಈಗ ಇದೇ ಮುಂಬರುವ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಂಘಟನೆಯ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆ ಸಂದರ್ಭದಲ್ಲಿ ಯಾವ ನಮ್ಮ ಪದಾಧಿಕಾರಿಗಳು ಅವರವರ ಇಚ್ಛೆಗೆ ಅನುಸಾರವಾಗಿ ಯಾವ ಪಕ್ಷದಲ್ಲಿದ್ದಾರೋ, ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೋ ಅವರು ಆ ಪಕ್ಷಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಅಲ್ಲಿ ಬೆಂಬಲ ಮಾಡಿಕೊಂಡು ಸಂಘಟನೆಯ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗದೆ ಸಂಘಟನೆಯ ಪದಾಧಿಕಾರಿಗಳು ಅವ್ರಿಗೆ ಮನಸ್ಸು ಬಂದಂಗೆ, ಅವ್ರಿಗೆ ಇಷ್ಟ ಬಂದಂಗೆ ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಲಿ ಅಂತ ಹೇಳೋದೇ ಉದ್ದೇಶ. ಜೊತೆಗೆ ಮತದಾನವನ್ನು ಎಲ್ಲರೂ ಕಡ್ಡಾಯವಾಗಿ ತಪ್ಪದೆ ಬಂದು ಮತದಾನ ಮಾಡಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಮಿತಿಯ ಜಿಲ್ಲಾ ಪ್ರಮುಖರಾದ ಗಂಗಾಧರ್ ಮಾತನಾಡಿ, ನನ್ನ ಹೆಸರು ಗಂಗಾಧರ ಹೇಳಿ ಅಂತೇಳಿ, ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸ್ಥಾಪಕರಾದ ಕೃಷ್ಣಪ್ಪನವರ ಒಡನಾಡಿಯಾಗಿ ನಾನು ಬಂದಂತೇನೆ. ಹಿಂದೆ ನಾನು 85, 86, 87 ಈ ಸಾಗರ ತಾಲೂಕಿನ ಸಂಚಾಲಕನಾಗಿ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಕೆಲಸ ಮಾಡಿದ್ದೀನಿ. ನನ್ನ ಆರೋಗ್ಯ ಮತ್ತು ವಯಸ್ಸಿನ ದೃಷ್ಟಿಯಿಂದ ನಾನು ಸ್ವಲ್ಪ ಸಂಘಟನೆಯಿಂದ ಹಿಂದುಳಿದಿದ್ದೆ. ಅಂದರೆ ಅಲ್ಲೇ ನನ್ನ ಮನೆಯಲ್ಲೇ ನಾನು ನನ್ನ ದೇಹ ಧೋರಣೆಗಳನ್ನು ದಲಿತರಿಗೂ ಮತ್ತು ಏನು ತುಳಿತಕ್ಕೆ ಒಳಪಟ್ಟ ಜನರಿಗೆ ನನ್ನ ಸಲಹೆ ಸಲಹೆಗಳನ್ನು ಕೊಟ್ಕೊಂಡಿದ್ದೆ. ಆಮೇಲೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ನಟರಾಜ್ ಗೇರ್ಬೀಸ್ ಅವರು, ಅಣ್ಣ ನೀವು ಹಿರಿಯರಿದ್ದೀರಾ, ನೀವು ನಮಗೆ ಸಲಹೆ ಸಹಕಾರಗಳನ್ನು ಕೊಡಬೇಕು ಅಂತ ಹೇಳಿ ನನ್ನಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ನಾನು ಅವರಿಗೆ ಸಲಹೆಗಾರನಾಗಿ ಮತ್ತು
ಕರ್ನಾಟಕ ದಲಿತ ಸಂಘಟನೆಯ ಧ್ಯೇಯ ಧೋರಣೆಗಳನ್ನು ಏನು ಎಂಬುದರ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸುವ ಜೊತೆಗೆ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ತಾಲೂಕಿನಲ್ಲಿ ಎಲ್ಲೇ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಮತ್ತು ತುಳಿತಕ್ಕೆ ಒಳಪಟ್ಟ ಬಂಧುಗಳಿಗೆ ನಮ್ಮ ಸಹಾಯ ಹಸ್ತ ಇದ್ದೇ ಇರುತ್ತೆ. ಯಾವುದೇ ಹಣಕಾಸು ಆಮಿಷಗಳಿಗೆ ಒಳಗಾಗದೆ ನಮ್ಮ ಜೀವನೋಪಾಯಕ್ಕೆ ನಮ್ಮ ಅಜ್ಜ ಅಜ್ಜಿ ಮಾಡಿರ್ತಕ್ಕಂಥ ಜಮೀನು ಇರ್ಬೋದು ಅಥವಾ ಏನೇ ಇದರಲ್ಲಿ ನಾವು ಜೀವನ ಮಾಡ್ಕೊಂಡು ಯಾರ ಹತ್ರನ ಅಲ್ಲಿ ಡಿಮ್ಯಾಂಡ್ ಮಾಡೋದು ಅಥವಾ ಹಪ್ತ ಅಂತೇಳಿ ಏನು ಹೇಳ್ತಾರಂಥ ವಸೂಲತಿಗಳನ್ನು ಇಲ್ಲದೆ ನಾವು ಯಾವುದೇ ರೀತಿಯ ಒಂದು ಇದಿಲ್ಲದೆ ನಾವು ಸೇವೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಈ ಚುನಾವಣೆ ಒಳಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಕರ್ನಾಟಕ ದಲಿತ ಸಂಘ ಸಮಿತಿ ಯಾವುದೇ ಒಂದು ಪಕ್ಷಕ್ಕೆ ರಾಜ್ಯ ದಲಿತ ಸಂಘ ಸಮಿತಿ ಯಾವುದೇ DP ಸಾಗರ್ ಬಂದರು ಯಾವುದೇ ಪಕ್ಷಕ್ಕೆ ಬೆಂಬಲವನ್ನು ನಾವು ಸೂಚನೆ ಕೊಡ್ತಾ ಇಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಒಡನಾಡಿಗಳು ಅವರವರಿಗೆ ವ್ಯಕ್ತಿ ಸ್ವಾತಂತ್ರ್ಯದ ಪ್ರಕಾರ ಯಾವ್ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲಿ ಅವರು ಕೆಲಸವನ್ನು ಮಾಡ್ಕೊಂಡು ಹೋಗಿ ಸಂಘಟನೆಯ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ. ನಮ್ಮ ದಲಿತರಿಗೆ ಎಲ್ಲಾದರೂ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನಮ್ಮ ಈ ಸಮಿತಿಯಿಂದ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡ್ತೀವಿ. ಗೋಷ್ಠಿಯಲ್ಲಿ ಗಣಪತಿ ಇರುವಕ್ಕಿ, ನೂರ್ ಅಹಮದ್, ನಾಗಭೂಷಣ್ H ಇನ್ನಿತರರು ಹಾಜರಿದ್ದರು. ದೇಶ ಮೊದಲು ಎನ್ನುವ ಏಕೈಕ ಪಕ್ಷ ಬಿಜೆಪಿ. ಭಾರತ ದೇಶದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಸದೃಢ ಭಾರತ ನಿರ್ಮಾಣಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಬೆಂಬಲಿಸಿ ಎಂದು ಬೆಂಗಳೂರು ಜಯನಗರ ಶಾಸಕ CK ರಾಮಮೂರ್ತಿ ಮನವಿ ಮಾಡಿದರು. ಸಾಗರ ತಾಲೂಕಿನ ಮುಂಗರವಳ್ಳಿ, ಕೇಡಲಸರ, ಭೀಮನಕೋಣೆ, ಹೆಗ್ಗೋಡು, ಹೊನ್ನೇಸರ, ಪುರಪ್ಪೆಮನೆ, ವರದಮೂಲ, ಕಾನುಮನೆ ಹಾಗೂ ಸಾಗರ ನಗರ ವ್ಯಾಪ್ತಿಯಲ್ಲಿ ಶನಿವಾರ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಪರವಾಗಿ ಬಿರುಸಿನ ಪ್ರಚಾರ ನಡೆಸಿ ಅವರು ಮಾತನಾಡುತ್ತಿದ್ದರು. ಅದೇ ನಮ್ಮ ಸಂಕಲ್ಪ. ದೇಶ ಸೇವೆ ಈಶ ಸೇವೆಯಲ್ಲಿ ದೇಶಕ್ಕೆ ಏನಾರ ನಾವು ಸಹಾಯ ಮಾಡಬೇಕು ಅಂದರೆ, ದೇಶ ಮೊದಲು ಬೇಕು ಅಂತಂದರೆ ಈ ನಮ್ಮ ಸಮಾಜ ಇವತ್ತು ಒಂದು 3 ದಿವಸ ಹಗಲುರಾತ್ರಿ ಕೆಲಸವನ್ನು ಮಾಡ್ತೀವಿ. ಯಾರೋ ಒಬ್ಬರು ನಾವು ಹಿಂದೂ ಅಂತಾರೆ, ಟಿಕೆಟ್ ಕೊಟ್ಟಿಲ್ಲ ಅಂತ ಅಲ್ಲಿ ರಾಜ್ಯಾಂತಗಳು ಮಾಡ್ತಾರೆ, ಮೋದಿ ಫೋಟೋ ಹಾಕ್ಕೊಂಡು ನಾನು ಮೋದಿ ಈ ಥರ ಅಂತ ಹೋರಾಟ ಪರಿಸ್ಥಿತಿ ಆಗಿದೆ. ಯಾವ್ಯಾವ ಸರ್ವೆನಲ್ಲಿ ಏನು ಬಂತು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಕೊಟ್ಟಿರೋ ಸೋಲು ಅಂತ ಪರಿಸ್ಥಿತಿ ಅವ್ರ ಬಗ್ಗೆ ಭಾಳ ದೊಡ್ಡ ಅಂತ ನಾಯಕರು ಅವ್ರ ಬಗ್ಗೆ ಎಲ್ಲರೂ ಗೌರವ ಇದೆ. ಆದರೆ ಸೋಲ್ತಾರ ಗೆಲ್ತಾರ ನಾವು ವರ್ಷ ಸರ್ಕಾರ ನಾನು ಟಿಕೆಟ್ ಕೊಡಬೇಕು ನಮ್ಮದು ಸರ್ವೆ ಮಾಡ್ತಾರೆ, ಗೆಲ್ತಾರ ಸೋಲ್ತಾರ ಈ ಥರ. ಆದರೆ ಈಗ 20% ಬಂದಾಗ ಟಿಕೆಟ್ ಹೆಂಗೆ ಕೊಡ್ತಾರೆ? 20% ಯೂಸ್ ಆಗಿಲ್ಲ ಅವರು ಅಲ್ಲದು. ಆದರೆ ನಮ್ಮದೆಲ್ಲ ಏನು, ನಮ್ಮ ಮೋದಿ ನೋಡೋದು, ದೇಶ ನೋಡೋದು, ದೇಶಕ್ಕೋಸ್ಕರ ಒಳ್ಳೆಯದಾಗಬೇಕು ಅಂತ ಹೇಳ್ತಾರೆ. ಮೋದಿಯವರೇ ಎಲೆಕ್ಷನ್ ನಿಂತ್ಕೊಳ್ಳೋ ಪರಿಸ್ಥಿತಿ. ಈ ದೃಷ್ಟಿಯಿಂದ ಇವತ್ತು ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿ, ಶಿವಮೊಗ್ಗ ಡೆವಲಪ್ಮೆಂಟ್ ಮಾಡಿ ಇಡೀ ಕರ್ನಾಟಕದಲ್ಲಿ ಶಿವಮೊಗ್ಗ ಡೆವಲಪ್ಮೆಂಟ್ ಏರಿಯಾ ಅಂತ ನಾವು ಮತ್ತೊಮ್ಮೆ ಅನ್ಸ್ಕೊಳ್ಬೇಕು ಅಂತಂದರೆ ನಾವು ರಾಘವೇಂದ್ರ ವೋಟ್ ಮಾಡಿಸ್ಬೇಕು, ವೋಟ್ ಮಾಡಬೇಕು. ನಾನು ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷನಾಗಿ ಮಾಡ್ತಾರೆ. ಅಶೋಕ್ ಕಾರಣಿಯವರು ನಾವು ಜೊತೆಯಾಗಿ ಸಂಘಟನೆಯನ್ನು ಮಾಡ್ತಾರೆ. ನಾನು ಶಿವಮೊಗ್ಗ ಕಾರ್ಯಕ್ರಮ ಆದಾಗ ನಾವು ಕಾರ್ಯಕ್ರಮ ಕೂಡ ಬಂದಿದ್ದ ಕಾರ್ಯಕ್ರಮ ರಾಯಗುಡ್ಡ ಅರ್ಚಕರ ಮಲ್ಲ ರಾಯಗುಡ್ಡ ದೇವಸ್ಥಾನ ಗೊತ್ತಲ್ಲ ಬೆಂಗಳೂರಿನಲ್ಲಿ ಅದೆಲ್ಲ ಏನು ಬಯಸೋದು ಅಂತಂತಂದರೆ ಈ ಸಮಾಜವನ್ನು ಒಳ್ಳೆ ದಾರಿ ತೊಗೊಂಡ್ಬರ್ಬೇಕು ಅಂತ ನಾವೆಲ್ಲರೂ ಗ್ರಾಮಗಳು ಕೂಡ ಯಾವತ್ತೂ ಕೆಲಸವನ್ನು ಮಾಡ್ತೀವಿ. ಈ ದೃಷ್ಟಿಯಿಂದ ನಮಗೆ ಸಾಕಷ್ಟು ಜವಾಬ್ದಾರಿ ಇದೆ. ಇವತ್ತು ಕಾಂಗ್ರೆಸ್ ಅವರು ಒಂದು ಕಣ್ಣಿಗೆ ಬೆಣ್ಣೆ ಇಟ್ಟುವಂಥ ಒಂದು ಕಡೆ ಸುಣ್ಣ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಕಡೆ ವಿಧಾನಸೌಧದಲ್ಲಿ ದೇವಸ್ಥಾನ ದೇಗುಲ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದರೆ ಅದನ್ನು ಸಪೋರ್ಟ್ ಮಾಡುವಂಥ ಕಾಂಗ್ರೆಸ್ ಮನಸ್ಥಿತಿ ಇದೆ. ಇನ್ನೊಂದು ಕಡೆ ರಾಮೇಶ್ವರ ಕೆಫೆಗೆ ಬಾಂಬ್ ಹಾಕೋ ಪರಿಸ್ಥಿತಿ ಇದೆ. ನೇಹಾ ಪ್ರಕರಣದಲ್ಲಿ ಆ ಕೊಲೆಗಾರರು ಕೂಡ ಹಿಡಿದರೆ ಬೇಗ FIR ಮಾಡಿದರೆ ಈ ಪರಿಸ್ಥಿತಿಗಳು ಎಲ್ಲೋ ಒಂದು ಕಡೆ ಯಾವ ಧರ್ಮದವರು ಇವತ್ತು ತಲೆ ಎತ್ತಿ ನಿಂತ್ಕೊಂಡು ನಮ್ಮ ಸಮಾಜವನ್ನು ಅಲ್ಲಾಡಿಸುವಂಥ ಕೆಲಸವನ್ನು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ. ಇದೆಲ್ಲ ಪರಿಹಾರ ಅಂತಂದರೆ ಇವತ್ತು ನಾವು ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಬೇಕು. ಇವತ್ತು ನೀವು 106 ಜನ ಮೆಂಬರಿಂದ ಸ್ಮಾರ್ಟ್ ಕ್ಲಾಸ್ ಕಮ್ಯುನಿಟಿ ಅಂತಂದರೆ ಶಿವಮೊಗ್ಗದಲ್ಲಿ ಇದು ನಾಗರಿಕ ಜಾಸ್ತಿ ಸಂಖ್ಯೆ ಇರ್ತಾರೆ. ಅದೇ ಕೂಡ ನಾವು ಅವರೇ ನಾವು ಬೇರೆ ಇರ್ತೀರಮ್ಮ
ಹವ್ಯಕ ಸಮಾಜ ಹವ್ಯಕ ಸಮಾಜ. ಮಾತ್ರ 4,000 ಓಟ್ ಇರ್ತದೆ. ನಮ್ಮ ಯಾರನ್ನ ರೇಗಿಸ್ತಾ ಇಲ್ಲ ನಿಮ್ಮ ಕಡೆ ಮಾತು ನಿಮ್ಮ ಮಳೆಯ ಹವ್ಯಕ ಮೊನ್ನೆ ನಾನು ಮಗು ಮದುವೆ ಹವ್ಯಕರ ಬ್ರಾಹ್ಮಣ ಎರಡು ಒಂದೇನಪ್ಪ ಅದೇನು ಬ್ರಾಹ್ಮಣರು ಗಾಯತ್ರಿಯನ್ನು ಪೂಜೆ ಮಾಡುವಂತ ಎಲ್ಲರೂ ಆ ವೃತ್ತಿನ ಎಲ್ಲ ಸಮಾಜ ಮೇಲೆ ಇವತ್ತು ಮೇಲೆ ಹೊರಟಿರುವಂಥ ಸಮಾಜದಲ್ಲಿ ನಾವು ಅನೇಕ ಗುರುಗಳಾಗಿ ಎಷ್ಟೋ ಜನಕ್ಕೆ ನಾವು ಬೋಧನೆ ಮಾಡಿದ್ವಿ, ಮಾರ್ಗದರ್ಶನ ಮಾಡಿದ್ವಿ. ಅದಕ್ಕೆ ನೀವು ಇವತ್ತಿಂದ ನೀವು 10 ಕಡೆ ಫೋನ್ ಮಾಡಿ ಮಾತಾಡಿ ಈ ಭಾಗದಲ್ಲಿ 100ಕ್ಕೆ 100 ಓಟ್ ಹಾಕಿ BJP ಓಟ್ ಹಾಕಿ ಅದು ನಿಮ್ಮ ಸಂಕಲ್ಪವನ್ನು ಮಾಡಬೇಕಲ್ಲ. ಇವತ್ತು ದೇಶದಲ್ಲಿ 50 ಶ್ರೀರಾಮ ಮಂದಿರ ಆದಮೇಲೆ ಆ ಸೌತಲ್ಲಿ ನಾವು 14 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಾವು ಈ ಸಲ ನಾವು ಆ ಕಡೆ ಪ್ರಶ್ನೆ ಗೆದ್ದಾಗ ಸುಮಾರು 12 ಅಸೆಂಬ್ಲಿ 12 ಲೋಕಸಭೆ ನಾವು ಗೆದ್ದಿದ್ದೀವಿ. ಫಸ್ಟ್ ಫೇಸಲ್ಲಿ 12-13 ಲೋಕಸಭೆನ ನಾವು ಗೆಲ್ಲುವಂಥ ಈ ಫೇಸಲ್ಲೂ ಕೂಡ ನಾವು 10 ಟೋಟಲ್ BJP 28ಕ್ಕೆ ನಾವು 23 ಗೆಲ್ಲುವಂಥ ಪರಿಸ್ಥಿತಿ. ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಜನ ಮೋದಿ ನೋಡ್ತಾ ಇದ್ದಾರೆ, ಮೋದಿಗಾಗಿ ಓಟ್ ಹಾಕಬೇಕು. ದಯಮಾಡಿ ಯಾರು ಕೂಡ ನಮ್ಮ ನೆಂಟರು ಇಟ್ಟು ನೋಡ್ತೀನಿ ಕರ್ಸ್ಕೊಳ್ಳಿ, ಫೋನ್ ಮಾಡಿ ಕರ್ಸ್ಕೊಳ್ಳಿ. ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆ ಯಾರ್ಯಾರು ಈ ಓಟ್ ಹಾಕಿ ಎಲ್ಲವನ್ನು ಕರ್ಸ್ಕೊಂಡು ಓಟನ್ನು ಹಾಕಿ ಯಾರು ಮತ್ತೆ ಕೊಡ್ತೀವಿ. ದಕ್ಷಿಣ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಸುಮಾರು ಕೆಲಸವನ್ನು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಮೆಂಬರ್ಸ್ಗಳೆಲ್ಲ ಜಾಸ್ತಿ ಮೆಂಬರ್ಸ್ ಸೇರ್ತಾ ಇದ್ದೀವಿ. ಇಡೀ ಒಂದು ಮಹಾಸಭೆ ಗಟ್ಟಿಯಾಗಿರಬೇಕು. ಸುಮಾರು 40,000 ಇವತ್ತು ನಾವು ಎಕ್ಸ್ಟ್ರಾ ಮೆಂಬರ್ಸ್ ಮಾಡಿಸಿದ್ದೀವಿ. ಮತ್ತು ದೊಡ್ಡ ಸಮುದಾಯ ಭವನವನ್ನು ಕಟ್ಟಕ್ಕೆ ಒಂದು ಪ್ಲ್ಯಾನ್ ಮಾಡಿ 26 ಕೋಟಿ ರೂಪಾಯಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 60 ಕೋಟಿ ರೂಪಾಯಿ ಕೂಡ ನಾವು ಫಂಡ್ ಕಲೆಕ್ಟ್ ಮಾಡಿದ್ದೀವಿ. ಸರ್ಕಾರಕ್ಕೆ ನಾವು ಕೈಚಾಸಿ ಕೊಡಿ ಸ್ಕೂಲ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅಶೋಕ್ ಖಾನ್ರ ಅಧ್ಯಕ್ಷತೆ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಸ್ಟೆಲ್ ಕಟ್ಟಿದೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತು, ಉನ್ನತೀಕರಣ ಮಾಡಿ ಡೆವಲಪ್ಮೆಂಟ್ ಆಗಿದೆ. ಈ ದೃಷ್ಟಿಯಿಂದ ಈ ಸಮಾಜ ಗಟ್ಟಿಯಾಗಬೇಕು ಅಂತ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆ ನಾವೆಲ್ಲ ಜನ 2%, 2.5%, 3% ಆಗ್ತಾರೆ. ಏನು ನೆಕ್ಸ್ಟ್ ವಿಧಾನಸಭೆಯಲ್ಲಿ ಇವಾಗ ನಾವು ಕೇಳೋದಷ್ಟೇ. ಯಾಕೆ ನಮಗೆ 10% ಏನು ಮೀಸಲಾತಿಯನ್ನು ಕೊಟ್ಟಿದ್ರು. ಈ ಮೀಸಲಾತಿ ಕರ್ನಾಟಕದ ಏನು ನಮ್ಮ ಕಮ್ಯುನಿಟಿ ಲೆಕ್ಕಾಚಾರ ಪ್ರಕಾರ ನಮ್ಗೆ ಅಷ್ಟು 10% ಬರಲ್ಲ. ಇದರಲ್ಲಿ ಶೆಟ್ಟರುಗಳು, ಜೈನರು, ಯಾರು ಜನರಲ್ ಕ್ಯಾಟಗರಿ ಎಲ್ಲರೂ ಕೂಡ ಇದಕ್ಕೆ ಸೇರಿಸಿದ್ದಾರೆ. ಅದು ನಮ್ಮದೇ ಆಗಿದೆ. ನಮ್ಮ ವ್ಯಾಪ್ತಿ ನಮ್ಮ ಶೇಕಡಾವಾರು ನಮ್ಮ ಏನು ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರಾಮಿಸ್ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ಪಾಲ್ಗೊಳ್ಬೇಕು ಅಂತ ಅದನ್ನು ಅನುಷ್ಠಾನವನ್ನು ಮಾಡಬೇಕು ಅಂತ ನಾವು ನೆಕ್ಸ್ಟ್ ವಿಧಾನಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆದಷ್ಟು ಒಳ್ಳೆಯದಾಗುತ್ತೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಯಾವತ್ತೂ ಒಗ್ಗಟ್ಟಾಗ್ತೀವಿ. ಆ ಒಗ್ಗಟ್ಟಿಗೆ ಅವತ್ತು ಫಲ ಇರುತ್ತೆ. ಯಾರೋ ಒಬ್ಬರು ಹೋರಾಟ ಮಾಡ್ತಾರೆ, ಯಾರೋ ಒಬ್ರು ಮನೇಲಿ ಕೂತ್ಕೊಂಡು ಟೀ ಕೊಡ್ತಿದ್ದಾರೆ. ಹೋಮ್ಸಿ ಹಾಕೋರು ನಾವೆಲ್ಲ ಒಂದು 35 ವರ್ಷ 3 ಬಾರಿ ಕಾಕ್ಬೇಕು. ಒಂದ್ಸಲ ಏನಾಗುತ್ತೆ ಅಂತಂದರೆ, ಯಾಕೆ ನಾನು 16 ಓಟಲ್ಲಿ ನಾನು ಗೆದ್ದೆ ಅಂತಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ 70,000 ಸಾವು, 20,000 ಕ್ರಿಶ್ಚಿಯನ್ಸ್, 30,000 ದಲಿತು. ಅವ್ರಿಗೆಲ್ಲ ಗ್ಯಾರಂಟಿ ಕಾರ್ಡ್ 1,20,000 ಕೊಡ್ತೀನಿ, ಮನೆಗೆ ನೀವು ಹಾಕಿ ಕೊಡ್ತೀನಿ. ಅವರೆಲ್ಲ ಕೊಡ್ತಾರೆ 1,10,000 ಆ ಕಡೆ, ಈ ಕಡೆ 80,000 ಓಟು ಜನರಲ್ಲಿ ನಾನು 40,000 ಬ್ರಾಹ್ಮಣ. ಬೆಳಗ್ಗೆ ಹೋದರೆ 58 ತಿನ್ಕೊಂಡ್ಬರ್ತೀನಿ ಓಟ್ ಹಾಕ್ತೀನಿ. ಬಿಸಿಲು ಜಾಸ್ತಿ ಇದೆ, ಅವ್ರು ಓಟ್ ಹಾಕ್ತೀನಿ. ಇಷ್ಟು ರೆಸ್ಟೋರೆಂಟ್ ಓಟ್ ಹಾಕ್ತೀನಿ, ಸಾಯಂಕಾಲ ಓಟ್ ಹಾಕಿ. ಈ ಥರ ಮನೋಭಾವ ಇದೆ. ಅಲ್ಲಿ ಕಮಿಟ್ಮೆಂಟ್ ರಸ್ತೆ ಸರಿಯಾಗಿ ಮಾಡಿಲ್ಲ, ಇಲ್ಲ ಮಳೆ ನಲ್ಲಿ ನೀರು ಬಂದಿಲ್ಲ, ಈ ಥರ ನಾವು ಕಮಿಟ್ಮೆಂಟ್ ಕೇಳ್ತೀವಿ. ಆದರೆ ಒಂದು ವರ್ಗ ಏನೂ ಬೇಡ, ದೇಶದ ಮೋದಿ ಸೋಲ್ಬೇಕು, ನಮಗೇನು ನೋ ಕಮಿಟ್ಮೆಂಟ್, ಧರ್ಮದಪ್ಪ ಆಧಾರ ಮೇಲೆ ಓಟ್ ಹಾಕ್ತೀವಿ ಅಂತ ಒಂದು ನಮ್ಮ ವರ್ಗ ಏನು ಹೇಳುತ್ತೆ ಅಂದರೆ, ಇಲ್ಲ ರೀ ನಮ್ಮ ಮನೆಗೆ ಬಂದಿಲ್ಲ, ಯಾರೋ ನಮ್ಗೆ MP ಸಿಕ್ಕಿಲ್ಲ ಫೋನ್ ಮಾಡಿದಾಗ, ಈ ಥರ ಒಂಥರ ವಾತಾವರಣ. ಬೆಂಗಳೂರು ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಸೋಮಶೇಖರ್, ಬಿಜೆಪಿ ಪ್ರಮುಖರಾದ BH ರಾಘವೇಂದ್ರ, ಹುಬಾ ಅಶೋಕ್, ಕ್ರಾಂತಿ ಪ್ರಸಾದ್, ರಾಜೇಶ್ ಮಾವಿನಸರ, ರಮೇಶ್ ಪಂಡ್ರಿ, ರಾಜೇಶ್ ಕೇಡಲಸರ, ಎಂ ನಾಗರಾಜ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.